ಕಪ್ಪಲಿಗ ಸಮಾಜದ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆಂದರೆ 12ನೇ ಶತಮಾನದ ಶ್ರೀ ಬಸವಣ್ಣನವರ ಸಮಕಾಲೀನವರಾದ ಇದ್ದ ಹಾಗೆ ಹೇಳಿದಂತ ವಚನಕಾರ ಮಹಾಪುರುಷರ ಕೋಲಿ ಕಪ್ಪಲಿಗ ಸಮಾಜದ ಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ತಮ್ಮ ಕೋಲಿ ಕಪ್ಪಲಿಗ ಸಮಾಜದ ಬಗ್ಗೆ 13ನೇ ತಾರೀಕು 8ನೇ ತಿಂಗಳ 2025ರಂದು ಯಾದಗಿರಿಯಲ್ಲಿ ಯುವ ವೃತ್ತದಲ್ಲಿ ಬೇಡ ಸಮಾಜದವರು ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡುವ ವೇಳೆಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಇಂದು ದಿನಾಂಕ 9/9/25ರಂದು 11 ಗಂಟೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಭಟನೆ ಈ ಕೆಳಕಂಡಂತೆ ನಮ್ಮ ಬೇಡಿಕೆಗಳು ಇರುತ್ತವೆ. ಕೋಲಿ ಕಪ್ಪಲಿಗ ಕಪ್ಪೇರ ದತ್ತ ಅಂಬಿಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ನಮ್ಮ ಸಮಾಜವು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅತಿ ಹಿಂದುಳಿದಿದ್ದು ಸರ್ಕಾರ ಸೌಲಭ್ಯಗಳು ಪಡೆಯುವಲ್ಲಿ ನಾವು ವಿಫಲರಾಗಿದ್ದು ಕರ್ನಾಟಕ ಸರ್ಕಾರ ಅಧಿಕೃತ ಪ್ರಕಟಿಸಲಾದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಕರ್ನಾಟಕ ಎಸ್ಟಿ ಲೀಸ್ಟ್ನಲ್ಲಿ ಕ್ರಮ ಸಂಖ್ಯೆ 38 ಮತ್ತು 50ರಲ್ಲಿ ತಳವಾರ ಪರಿವಾರ ಜಾತಿಗಳನ್ನು ಸೇರಿಸಲಾಗಿದೆ. ಇದೇ ರೀತಿಯಾಗಿ ಸರ್ಕಾರಿ ಆದೇಶ ಸಂಖ್ಯೆ 826 BCA 2022 ಬೆಂಗಳೂರಿನ ದಿನಾಂಕ 29/2020ರಂದು ಈ ಎರಡೂ ತಳವಾರ ಜಾತಿಗಳಿಗೆ ಎಸ್ಟಿ ಪ್ರಮಾಣ ಪತ್ರ ಕೊಡಲು ಯಾವುದೇ ನಿರ್ಬಂಧ ಇರುವುದಿಲ್ಲ. ಅದಕ್ಕಾಗಿ ತಳವಾರ ಜಾತಿ ಯಾವ ರೀತಿ ಎಸ್ಟಿಯಲ್ಲಿ ಸೇರ್ಪಡೆಯಾಗಿದೆಯೋ ಅದೇ ರೀತಿ ಇನ್ನುಳಿದ ಪರ್ಯಾಯ ಪದಗಳಾದ ಕೋಲಿ ಕಪ್ಪಲಿಗ ಕಪ್ಪೇರ್ ಬೆಸ್ತ ಅಂಬಿಗ ಜಾತಿಗಳನ್ನು ಕೂಡ ಎಸ್ಟಿಗೆ ಸೇರಿಸಲು ಮನವಿ ಮಾಡುತ್ತೇವೆ. ಅಂಬಿಗರ ಚೌಡಯ್ಯನವರ ಹಾಗೂ ಕೋಲಿ ಕಪ್ಪಲಿಗ ಜಾತಿಯ ವಿರುದ್ಧ ಅವಹೇಳನಕಾರಿ ಮಾತನಾಡಿ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು. ಕೋಲಿ ಕಪ್ಪಲಿಗ ಬೆಸ್ತ ಅಂಬಿಗ ಇನ್ನುಳಿದ ಉಪಜಾತಿಗಳು ಎಸ್ಟಿ ಜಾತಿಗೆ ಸೇರ್ಪಡೆ ಮಾಡಬೇಕು. ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಕೋಲಿ ಕಪ್ಪಲಿಗ ಸಮಾಜವು ಹರಿಯಾಣ ಎಸ್ಟಿ ಅಂತ ಇದೆ, ರಾಜಸ್ಥಾನದಲ್ಲಿ ಎಸ್ಟಿ ಕೋಲಿ ಇದೆ, ಗುಜರಾತ್ನಲ್ಲಿ ಎಸ್ಟಿ ಕೋಲಿ ಇದ್ದೇವೆ. ಕೋಲಿ ಕ್ರಮ ಸಂಖ್ಯೆ 16 ಕರ್ನಾಟಕ ಎಸ್ಟಿ ಕೋಲಿ, ಡೋಗ್ರೆ ಕೋಲಿ, ಎಸ್ಟಿ ಕೋಲಿ ಮುಂತಾದ ರಾಜ್ಯಗಳಲ್ಲಿ ನಮ್ಮ ಎಸ್ಟಿಯಲ್ಲಿ ಇರ್ತಾರೆ. ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಕಲಬುರಗಿ ಸಂಚಾರಿ ಪೀಠ ಇವರ ಆದೇಶ ಸಂಖ್ಯೆ ಕ್ರಿಮಿನಲ್ ರಿವಿಷನ್ ಪಿಟಿಷನ್ ನಂಬರ್ 2653/2010 ದಿನಾಂಕ 2/7/2012ರಂದು ನಾಯಕ, ವಾಲ್ಮೀಕ, ಬೇಡ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಕೈಬಿಡುವಂತೆ ಸ್ಪಷ್ಟವಾಗಿ ಆದೇಶವಾಗಿದ್ದು ಈ ಪದಗಳಿಗೆ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡದಂತೆ ತಡೆಹಿಡಿಯಬೇಕು ಮತ್ತು ನ್ಯಾಯಾಲಯದ ಆದೇಶದ ಪ್ರಕಾರ ನಾಯಕರಿಂದ ಇದ್ದವರಿಗೆ ಅವರ ಶಾಲಾ ದಾಖಲಾತಿಗಳನ್ನು ಪರಿಶೀಲಿಸಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಬೇಕು. ನಾಯಕ, ವಾಲ್ಮೀಕಿ, ಬೇಡ ಜಾತಿಗಳನ್ನು ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಕೈಬಿಡುವಂತೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಯಚೂರು ಇವರು ಈಗಾಗಲೇ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿಯವರಿಗೆ 15/11/2020ರಂದು ಮನವಿ ಕೂಡ ಸಲ್ಲಿಸಿರುತ್ತಾರೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ನೊಂದ ಕೋಲಿ ಕಪ್ಪಲಿಗ ಸಮಾಜಕ್ಕೆ ನ್ಯಾಯ ಒದಗಿಸಿ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು. ಶ್ರೀ ಶ್ರವಣ್ ಕುಮಾರ್ ಔರಾದಿ, ತಂದೆ ದೇವೇಂದ್ರಪ್ಪ ಔರಾದಿ, ಸಾಕಿ ನಿಜಾಯಿ ತಾಲೂಕು ದೇವರಿಗೆ ಇವರು ಕಾನೂನು ಬಾಹಿರವಾಗಿ ಗ್ರಾಮಗಳಲ್ಲಿ ಪ್ರಚೋದನೆ ಹೇಳಿಕೆ ನೀಡಿ ಜಾತಿಗಳ ಮಧ್ಯೆ ವಿಷಬೀಜ ಬೀಸಿದ್ದು ಮತ್ತು ಸುಮಾರು 4-5 ಸಂಘಗಳು ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ರಚನೆ ಮಾಡಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ತಮ್ಮ ದರ್ಪ ಮೆರೆಯುತ್ತಿದ್ದು ಇವರ ಸಂಘಗಳ ಮೇಲೆ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು. ಇವರ ಜೊತೆ ಮದಪ್ಪ ನಾಯ್ಕ ಮಗ್ಗಂಪುರ್ ಯಾದಗಿರಿ ಇವರು ಕೂಡ ನಮ್ಮ ಸಮಾಜದ ಮೇಲೆ ನಿರಂತರ ದೌರ್ಜನ್ಯ ಎಸಗುತ್ತಿದ್ದಾರೆ. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಕೋಲಿ ಕಪ್ಪಲಿಗ ಕಪ್ಪೇರ್ ಬೆಸ್ತ ಅಂಬಿಗ ಸರ್ಕಾರಿ ಅಧಿಕಾರಿಗಳ ಮೇಲೆ ಬೇಡ ನಾಯಕ ಸಮಾಜದವರು ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಹಾಕುತ್ತಿದ್ದು ಈ ಬಗ್ಗೆ ಕ್ರಮ ವಹಿಸಬೇಕು. ಶ್ರವಣ್ ಕುಮಾರ್ ನಾಯಕ್, ಗುರು ಸುಬೇದಾರ್, ಮರೆಪ್ಪ ಮಗ್ಗಂಪುರ್ ಅವರ ನಿರಂತರ ಮಾನಸಿಕ ಒತ್ತಡ ಕಿರುಕುಳದಿಂದ ಚಿಂಚೋಳಿ ತಾಲೂಕಿನ ಚಂದಾಪುರ ನಿವಾಸಿ ಲಕ್ಷ್ಮಣ್ ತಂದೆ ಮಾಣಿಕಪ್ಪ ಅಧಿಕಾರಿಯ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಪಟ್ಟಿದ್ದಾರೆ ಎಂದು ಸುಳ್ಳು ದೂರು ನೀಡಿ ಪರಿಣಾಮ ಬೆಂಗಳೂರಿಗೆ ವಿಚಾರಣೆಗೆ ಹೋದಾಗ ಮಾನಸಿಕ ಒತ್ತಡ ಕಿರುಕುಳ ನೀಡಿದ್ದರಿಂದ ಹೃದಯಾಘಾತದಿಂದ ಮೃತಪಟ್ಟಿದ್ದು ಇವರ ಸಾವಿಗೆ ಕಾರಣರಾದವರ ಬಗ್ಗೆ ಅವರ ಪತ್ನಿ ದಿನಾಂಕ 3/2/2024ರಂದು ತಹಸೀಲ್ದಾರ್ ಚಿಂಚೋಳಿಯವರಿಗೆ ದೂರು ನೀಡಿದ್ದು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರ ಬಗ್ಗೆ ಕೂಲಂಕಷವಾಗಿ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮೃತಪಟ್ಟ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಳ್ಳಬೇಕು. ಬೇಡ ಸಮಾಜ ಮತ್ತು ಕೋಲಿ ಕಪ್ಪಲಿಗ ಸಮಾಜಗಳು ಇಲ್ಲಿಯವರೆಗೂ ಸಮಾಜದಲ್ಲಿ ಸಹೋದರತ್ವ, ಬಾಂಧವ್ಯದಿಂದ ಅನ್ಯೋನ್ಯತೆ ಹೊಂದಿದ್ದು, ಆದರೆ ಕೆಲವು ಕ್ರಿಯೆಗಳು ಸಮಾಜಗಳ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿ ಸಮಾಜದ ಶಾಂತಿ ಕಳೆದುತ್ತಿದ್ದು
ಮಾಡಬೇಕು. ಇಂತಹ ಕಿಡಿಗೇಡಿಗಳನ್ನು ಬಂಧಿಸಿ ಗಡಿಪಾರು ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಸೂಚಿಸಬೇಕು. ಇಲ್ಲವಾದಲ್ಲಿ ಮುಂದಿನ ಆಗುಹೋಗುಗಳಿಗೆ ಸರ್ಕಾರವೇ ನೇರ ಹೊಣೆಯಾಗುತ್ತದೆ. ಆದ ಕಾರಣ ನಮ್ಮ ಕೋಲಿ ಕಬ್ಬಲಿಗ ಸಮಾಜದ ಮೇಲೆ ನಿರಂತರವಾಗಿ ಸುಳ್ಳು ಆರೋಪ ಮಾಡುತ್ತಾ ನಮ್ಮ ಸಮಾಜದ ಮೇಲೆ ಸುಳ್ಳು ಜಾತಿ ನಿಂದನೆ ಅಟ್ಟಾಸಿಕೆ ಪ್ರಕರಣಗಳು ದಾಖಲಿಸುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಿ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಪ್ರಯುಕ್ತ ಮೇಲ್ಕಂಡ ಬೇಡಿಕೆಗಳನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿ ಕೊಡುತ್ತೇವೆ ಎಂದು ನಂಬಿ ತಮ್ಮಲ್ಲಿ ಮನವಿ ಸಲ್ಲಿಸುತ್ತಿದ್ದೇವೆ. ಒಂದು ವೇಳೆ ನಮ್ಮ ಮನವಿ ಸ್ಪಂದಿಸದೇ ಹೋದಲ್ಲಿ ರಾಜ್ಯಾದ್ಯಂತ ಕೋಲಿ ಕಬ್ಬಲಿಗ ಮತ್ತು ತಳವಾರ್ ಹಾಗೂ ಇನ್ನುಳಿದ ಪರ್ಯಾಯ ಜಾತಿಗಳು ಒಳಗೊಂಡು ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ